ಸುಡಿ ಗ್ರಾಮ ಪಂಚಾಯಿತಿಯ ಗಬ್ಬು ಆಡಳಿತ ನರಕ ಸದೃಶವಾದ 1ನೇ ವಾರ್ಡ್ ಹಂದಿಗಳ ವಾಸಸ್ಥಾನವಾದ ಕಾಲೋನಿಗಳು ಮಾತು ಕೇಳದ ಪಂಚಾಯಿತಿ ಸಿಬ್ಬಂದಿ ಕೂಲಿ ಇಲ್ಲದೆ ಊರು ತೊರಿತಾ ಇರುವ ಬಡವರು ಅನುದಾನದ ದುರ್ಬಳಕೆ ಆರೋಪ. ಆಮೇಲೆ ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈ ತಗೊಳ್ಳೋದು ತಪ್ಪು ಅನ್ನೋದು ನಮ್ಮ ಭಾವನೆ. ಆಮೇಲೆ ಸರ್ಕಾರಿ ಅನುದಾನಗಳು ಬರುತ್ತವೆ, ಮೀಟಿಂಗ್ಗಳು ನಡೆಯುತ್ತವೆ, ಭರ್ಜರಿ ಊಟ ತಿಂಡಿಗಳು ಕೂಡ ನಡೆಯುತ್ತವೆ. ಆದ್ರೆ ಗ್ರಾಮೀಣ ಭಾಗದ ಬಡ ಜನರ ಬದುಕು ಮಾತ್ರ ಹಂದಿಗಳ ವಾಸಸ್ಥಾನಕ್ಕಿಂತ ಕಡೆಗೆ ತಲುಪಿದೆ. ಹೌದು, ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸುಡಿ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದ ಪರಾಕಾಷ್ಠೆಗೆ ಈಗ ಇಡೀ ಗ್ರಾಮವೇ ಗಬ್ಬೆದ್ದು ನಾರ್ತಾ ಇದೆ. ಸುಡಿ ಗ್ರಾಮದ 1ನೇ ವಾರ್ಡ್ನಲ್ಲಿ ಗಟಾರುಗಳು ತುಂಬಿ ತುಳುಕ್ತಾ ಇದ್ರು. ನೈರ್ಮಲ್ಯ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ರು. ಪಂಚಾಯಿತಿ ಕಣ್ಣು ಮಾತ್ರ ತೆರಿತಾ ಇಲ್ಲ. ಸ್ವಚ್ಛ ಭಾರತ್ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ನೀರಿಗೆ ಸೀಮೆ ಎಣ್ಣೆ ಸುರಿದಂತೆ ಪೋಲಾಗ್ತಾ ಇದೆ ಅನ್ನೋದಕ್ಕೆ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮವೇ ಪ್ರತ್ಯಕ್ಷ ಸಾಕ್ಷಿ. ಇಲ್ಲಿನ 1ನೇ ವಾರ್ಡ್ನ ಪರಿಸ್ಥಿತಿ ನೋಡಿದ್ರೆ ಮನುಷ್ಯರು ವಾಸಿಸುವ ಸ್ಥಳವೋ ಅಥವಾ ಹಂದಿಗಳು ವಾಸಿಸುವ ಜಾಗವೋ ಎನ್ನುವ ಅನುಮಾನ ಕಾಡುತ್ತೆ. ಚರಂಡಿಗಳು ತುಂಬಿ ತುಳುಕ್ತಾ ಇದ್ರು, ರಸ್ತೆಯ ಮೇಲೆಯೇ ಕೊಳಚೆ ನೀರು ಹರಿತಾ ಇದ್ರು. ಅದನ್ನ ತೆರವುಗೊಳಿಸಬೇಕಾದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಾತ್ರ ಡೋಂಟ್ ಕೇರ್ ಧೋರಣೆ ತಾಳಿದ್ದಾರೆ. ಕೇವಲ ಸ್ವಚ್ಛತೆ ಅಷ್ಟೇ ಅಲ್ಲ, ಗ್ರಾಮದಲ್ಲಿ ತ್ಯಾಜ್ಯ ವಿಲೇವಾರಿ ಸಂಪೂರ್ಣ ಶೂನ್ಯವಾಗಿದೆ. ಕಸವನ್ನ ಸರಿಯಾಗಿ ತೆಗೆದುಕೊಂಡು ಹೋಗದೆ ಓಣಿಯಲ್ಲೇ ಮಧ್ಯದಲ್ಲೇ ಚೆಲ್ಲಿ ಹೋಗುವ ಸಿಬ್ಬಂದಿಯ ಬೇಜವಾಬ್ದಾರಿಗೆ ಗ್ರಾಮಸ್ಥರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಬಡವರಿಗೆ ಆಸರೆ ಆಗಬೇಕಿದ್ದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸೂಡಿ ಗ್ರಾಮದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕೈಗೆ ಕೆಲಸವಿಲ್ಲದೆ ಸರಿಯಾದ ಕೂಲಿ ಸಿಗದೆ ಬಡ ಕುಟುಂಬಗಳು ಹೊಟ್ಟೆ ಪಾಡಿಗಾಗಿ ಊರನ್ನ ಬಿಟ್ಟು ವಲಸೆ ಹೋಗುವ ನರಕ ಯಾತನೆ ಎದುರಾಗಿದೆ. ಗ್ರಾಮಸ್ಥರ ಅಳಲು ಕೇಳುವವರೇ ಇಲ್ಲದಂತಾಗಿದೆ. ಹಿಂದೆ ಇದ್ದ ಗ್ರಾಮ ಪಂಚಾಯತ್ ಸದಸ್ಯರು ಬರೀ ಮೀಟಿಂಗ್ ಮಾಡೋದು, ಕಚೇರಿಯಲ್ಲಿ ಊಟ ಮಾಡಿ ಖರ್ಚು ಹಾಕಿ ಕೈ ತೊಳೆದುಕೊಳ್ಳುವುದರಲ್ಲೇ ಕಾಲ ಕಳೆದಿದ್ದಾರೆ ಎನ್ನುವುದು ಸಾರ್ವಜನಿಕರ ನೇರ ಆರೋಪವಾಗಿದೆ. 14ನೇ ಹಾಗೂ 15ನೇ ಹಣಕಾಸು ಆಯೋಗದ ಲಕ್ಷಾಂತರ ರೂಪಾಯಿ ಅನುದಾನ ಎಲ್ಲಿಗೆ ಹೋಯಿತು? ಸರಿಯಾಗಿ ಖರ್ಚು ಮಾಡದೆ ಹಣವನ್ನ ಎಲ್ಲಿ ಮುಚ್ಚಿಡಲಾಗಿದೆ? ಇದು ಸುಡಿ ಗ್ರಾಮದ ಜನತೆ ಕೇಳ್ತಾ ಇರುವಂತಹ ಖಡಕ್ ಪ್ರಶ್ನೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜನಪ್ರತಿನಿಧಿಗಳು ಇಷ್ಟೊಂದು ಬೇಜವಾಬ್ದಾರಿಯಾಗಿ ನಡೆದುಕೊಳ್ತಾ ಇರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಸಂಬಂಧಪಟ್ಟ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ತಕ್ಷಣವೇ ಸೂಡಿ ಗ್ರಾಮಕ್ಕೆ ಭೇಟಿಯನ್ನ ನೀಡಿ 1ನೇ ವಾರ್ಡ್ನ ಸ್ವಚ್ಛತೆ ಕೈಗೊಂಡು ಅನುದಾನ ದುರ್ಬಳಕೆ ಬಗ್ಗೆ ತನಿಖೆ ನಡೆಸ್ತಾರಾ ಅಥವಾ ಗ್ರಾಮಸ್ಥರು ಉಗ್ರ ಹೋರಾಟಕ್ಕೆ ಇಳಿಯುವ ತನಕ ಕಾಯ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ಗಜೇಂದ್ರಗಡ.
ಹೊತ್ತೆ ಬಿಟ್ಟು ಗ್ರಾಮ ಪಂಚಾಯತಿ ಮುಂದುಗಡೆ ಸಾರ್ವಜನಿಕರು ಚರಂಡಿ ಗಲೀಜನ್ನು ಹಾಕಿರೋದು ನಾನು ಗಮನಕ್ಕೆ ಬಂದ ತಕ್ಷಣ ನಾನು ಕಂಪ್ಲೇಂಟ್ ಮಾಡೋಕ್ಕೂ ನಾನೇ ಪ್ರಯತ್ನ ಮಾಡಬೇಕಾಗಿತ್ತು. ಆಮೇಲೆ ಯಾಕಂತಂದರೆ ಸಾರ್ವಜನಿಕರು ಸಹಕಾರದಿಂದ ಕೆಲಸ ತಗೋಬೇಕಾಗಿತ್ತು ಮೊದಲನೇದ್ದು ನಮ್ಮ ಒಂದು ವಿನಂತಿ. ಆಮೇಲೆ ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈ ತೊಗೊಳ್ಳೋದು ಅದು ತಪ್ಪು ಅನ್ನೋದು ನಮ್ಮ ಭಾವನೆ. ಆಮೇಲೆ ಈ ಸೂಡಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ದಿವಸ ನಮ್ಮ ಸ್ವಚ್ಛತಾಗಾರರು ಸ್ವಚ್ಛ ಮಾಡ್ತಿರೋದು ನಮ್ಮ ಗ್ರೂಪಲ್ಲಿ ಫೋಟೋನು ಕೂಡ ಹಾಕ್ತಾರೆ. ಅದು GPS ಫೋಟೋ ಕೂಡ ನನ್ನ ಹತ್ರ ಇದ್ದಾವೆ. ಆಮೇಲೆ ಅಲ್ಲಿ ಈ ಒಂದು ರಾಜೀವ್ ಗಾಂಧಿ ನಗರದಲ್ಲಿ ಏನು ಚರಂಡಿ ಐತೆ ಅಲ್ಲಿ ಚರಂಡಿ ಇಲ್ಲ. ಅಲ್ಲಿ ಓಪನ್ ಇರೋದ್ರಿಂದ ಇಡೀ ಊರಿನ ಒಂದು ಹೊಲಸು ಅಲ್ಲಿ ಹೋಗೋದು ನಾನು ಗಮನಕ್ಕಿರೋದ್ರಿಂದ ನಾವು VBG ರಾಮ್ಜಿಯಲ್ಲಿ ಈ ವರ್ಷದ ಆ್ಯಕ್ಷನ್ ಪ್ಲ್ಯಾನಲ್ಲಿ ನಾನು ಲಾಸ್ಟ್ ಇಯರ್ ಬಂದ ತಕ್ಷಣ ನೋಡಿದಾಗ ಈ ಒಂದು ಆ್ಯಕ್ಷನ್ ಪ್ಲ್ಯಾನಲ್ಲಿ ನಾನು ಏನು ಮಾಡಿದ್ದೀನಿ, ಚರಂಡಿ ವರ್ಕನ್ನು ಅಲ್ಲಿ ಇಡಿಸಿದ್ದೀವಿ. ಆ ವರ್ಕನ್ನು ಕೂಡ ನಾವು ಇಮಿಡಿಯೇಟಾಗಿ ಈಗ ಅಪ್ರೂವಲ್ ಆದ ತಕ್ಷಣವೇ ನಾವು ಈ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ ಆದ ತಕ್ಷಣವೇ ಅದನ್ನು ಟೆಂಡರ್ ಕರೆದ ವರ್ಕನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಆ ಜನರಿಗೆ ಯಾವುದೇ ರೀತಿಯಿಂದಲೇ ಎಷ್ಟೋ ವರ್ಷಗಳಿಂದ ಈ 1 ವರ್ಷದ 2 ವರ್ಷದ ಕಥೆ ಅಲ್ಲ, ಸುಮಾರು ಒಂದು 30-40 ವರ್ಷಗಳಿಂದಲೇ ಇರ್ಬೋದು ಬಹುಶಃ ಅಲ್ಲಿ ಆ ಏರಿಯಾಕ್ಕೆ ಒಂದು ಚರಂಡಿ ಇರಲಾರ್ದಕ್ಕಾಗಿ ಈ ಒಂದು ಸಮಸ್ಯೆ ಇದೆ. ಸಾರ್ವಜನಿಕರು ಕೂಡ ನಾನು ಏನು ವಿನಂತಿ ಮಾಡ್ಕೊಳ್ತೀನಪ್ಪ ಅಂತಂದ್ರೆ, ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಎಣ್ಣೆ ಇರಲಾರ್ದಂಥ ಪ್ಲಾಟ್ಗಳಲ್ಲಿ, ಚರಂಡಿ ಡೆವಲಪ್ಮೆಂಟ್ ಇರಲಾರ್ದಂಥ ಪ್ಲಾಟ್ಗಳಲ್ಲಿ ಇವ್ರು ಹೋಗಿ ಮನೆಗಳನ್ನು ಮಾಡೋದು ಕೂಡ ಮೊದಲನೇ ತಪ್ಪು. ಇವ್ರು ಏನು ಮಾಡ್ತಾರೆ, ಸರ್ವೆ ನಂಬರ್ಗಳಲ್ಲಿ ಗುಂಟೆ ಲೆಕ್ಕ ಖರೀದಿ ಮಾಡಿಕೊಂಡು ಎಷ್ಟೋ ಜನ ಮನೆಗಳನ್ನು ಕಟ್ಟಿಬಿಡ್ತಾರೆ. ಆಮೇಲೆ ಅಲ್ಲಿ ಚರಂಡಿ ಇಲ್ಲ, ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತಾವೆ. ಅಂಥವೆಲ್ಲ ಸಮಸ್ಯೆಗಳು ಬಂದಾಗ ಸ್ವಲ್ಪ ನಮ್ಗೆ ಅದನ್ನು ವ್ಯವಸ್ಥೆ ಮಾಡೋದಕ್ಕೆ ಸಮಸ್ಯೆ ಆಗ್ತವೆ. ಅದಕ್ಕಾಗಿ ನಾವು ಸಾರ್ವಜನಿಕರು ಮತ್ತು ಆಡಳಿತ ಎರಡೂ ಕೈ ಜೋಡಿಸಿದಾಗ ಮಾತ್ರ ನಾವು ಉತ್ತಮವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಾರ್ವಜನಿಕರು ಸಹ ಯಾವುದೇ ಕಸವನ್ನು, ನಮ್ಮಲ್ಲಿ ಚರಂಡಿಗಳು ಇರ್ತಾವೆ, ಚರಂಡಿಗಳಿಗೆ ಏನು ಮಾಡ್ತಾರೆ, ನಮ್ಮ ಸಾರ್ವಜನಿಕರು ಪ್ರತಿ ಕಸವನ್ನು ತೊಗೊಂಡೋಗಿ ಚರಂಡಿಗಳಿಗೆ ಹಾಕ್ತಾರೆ. ನಮ್ಮ ಈ ಸೂಡಿ ಗ್ರಾಮದಲ್ಲಿ ಪ್ರತಿ ದಿವಸ ನಮ್ಮ ಸ್ವಚ್ಛ ವಾಹಿನಿ ಹೋಗುತ್ತೆ. ಆ ಸ್ವಚ್ಛ ವಾಹಿನಿಗೆ ಕಸ ಹಾಕೋದ್ರಿಂದ ಎಷ್ಟೋ ನಾವು ಊರನ್ನು ಸ್ವಚ್ಛತೆ ಇಡಬಹುದು. ಆದರೆ ನಮ್ಮ ಒಂದು ಗ್ರಾಮಗಳಲ್ಲಿ ಏನು ಮಾಡ್ತಾರೆ, ಗ್ರಾಮಸ್ಥರು ಹೋಟೆಲದ್ದು ಕೂಡ ನಾವು ಎಲ್ಲರೂ ನೋಟಿಸ್ ಕೊಡೋಕ್ಕೂ ಹೇಳಿದ್ದೀವಿ. ಗ್ರಾಮದ ಒಂದು ಗಾಡಿನೂ ಕೂಡ ಹೋಗುತ್ತೆ ಪ್ರತಿ ದಿವಸ ಅಂತಲ್ಲಿ. ವಾಹನ ಏನೈತೆ ಪ್ರತಿ ದಿವಸ ಒಂದಿಂತ ಓಣಿಗೆ ಅಂತ ಹೋಗುತ್ತೆ. ಹೋಗುತ್ತೆ ಓಣಿ ಹೋಗುತ್ತೆ. ಅಲ್ಲಿ ನಿಮ್ಗೆ ಆಗ್ತಾರೆ ಸರ್ GPS ಕೊಟ್ಟು ನಾವು ನೋಡಿದ್ರಲ್ಲ ಸರ್, ಸರಿಯಾದಂತ ವೆಹಿಕಲ್ ಬರಂಗಿಲ್ಲ, ಸರಿಯಾಗಿ ಕ್ಲೀನ್ ಮಾಡಲ್ಲ. ಟೈಮ್ ಟೇಬಲ್ ಪ್ರಕಾರ ಇಂಥ ಓಣಿಗೆ ವಾರದೊಳಗೆ ಯಾವ ಓಣಿಗೆ ಯಾವ ಹೋಗುತ್ತೆ ನಾನು ಟೈಮ್ ಟೇಬಲ್ ಮಾಡಕ್ಕೆ ಹೇಳ್ತಾರೆ. ಟೈಮ್ ಟೇಬಲ್ ಪ್ರಕಾರ ಹೋದ್ರೆ ಏನಾಗುತ್ತೆ, ಇದು ಶುಕ್ರವಾರ ಅಥವಾ ಶನಿವಾರ ಇಂಥ ದಿವಸ ಗಾಡಿ ಬರುತ್ತಂತ ಅವ್ರ ಮೈಂಡ್ ಸೆಟ್ನಾಗಿದ್ರೆ ಅವತ್ತೇ ಆ ಗಾಡಿ ಕಸ ಹಾಕಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಪಂಚಾಯತಿಯವರಿಗೆ, ಯಾವ ವಾರ್ಡಿಗೆ ಯಾವ ವಾರ ಹೋಗ್ತಾರೆ ಅನ್ನೋದು ಒಂದು ಟೈಮ್ ಟೇಬಲ್ ಮಾಡಕ್ಕೆ ಹೇಳ್ತೀನಿ ಅವ್ರಿಗೆ. ಆ ಟೈಮ್ ಟೇಬಲ್ ಪ್ರಕಾರ ಮಾಡಕ್ಕೆ ಹೋಗಿ ಹೇಳ್ತೀವಿ. ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಮಾಡಬೇಕು. ಕಸವನ್ನು ಯಾರಾಗ ಎಸ್ಪೆಷಲಿ ನಮ್ಮ ಚರಂಡಿಗಳು ತುಂಬದೇ ಯಾವುದಂದ್ರೆ ಹೋಟೆಲ್ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ಲಿಂದ. ಆ ಪ್ಲಾಸ್ಟಿಕ್ಕನ್ನು ನಮ್ಮ ಕಸನ ನಮ್ಮ ಗ್ರಾಮ ಪಂಚಾಯತಿ ಗಾಡಿ ಕೊಟ್ರಪ್ಪ ಅಂತಂದ್ರೆ ಅರ್ಧ ಚರಂಡಿಗಳನ್ನು ಸ್ವಚ್ಛ ಇಡಬಹುದು ನಾವು. ಅದಕ್ಕಾಗಿ ಸಾರ್ವಜನಿಕರು ನಮಗಿಲ್ಲಿ ಸಹಕಾರ ಮಾಡಬೇಕು. ಕೇವಲ ಒಂದು ಕಡೆ ಬಟ್ ಮಾಡೋದಲ್ಲ, ನಾವು ಕೂಡ ಅಷ್ಟೇ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಎರಡೂ ಕಡೆಯಿಂದ ಕೈ ಜೋಡಿಸಿದಾಗ ಸ್ವಚ್ಛತೆ ಆಗುತ್ತೆ. ಬಟ್ ಇದಕ್ಕೆ ನಾವು ಇಮಿಡಿಯೇಟಾಗಿ ಚರಂಡಿದು ಕೆಲಸ ಮಾಡೋಕ್ಕೂ ಹೇಳ್ತೀವಿ, ಸ್ವಚ್ಛ ಮಾಡೋಕ್ಕೂ ಹೇಳ್ತೀವಿ. ಜೊತೆಗೆ ಅದೊಂದು ಚರಂಡಿ ಇಟ್ಕೊಳಕ್ಕೆ ಹೇಳ್ತೀವಿ. ಯಾರಿಲ್ಲ ತಂದು ಕಾನೂನು ಕೈ ತೊಗೊಂಡ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೂ ನಾವು ಹೇಳ್ತೀವಿ, ಕಂಪ್ಲೇಂಟು ಮಾಡ್ತೀವಿ. ಅಂದ್ರೆ ಸರ್, ಈ ಸ್ವಚ್ಛತೆ ಮಾಡ್ರಿ ಅಂತ ಹೇಳಿದವ್ರ ಮೇಲೆ ಕಂಪ್ಲೇಂಟ್ ಆಗ್ತಾರೆ. ಈಗ ಸ್ವಚ್ಛತೆ ಮಾಡೋದಕ್ಕಲ್ಲ, ಇದು ಪಂಚಾಯತಿ ಮುಂದೆ ಇಲ್ಲ ಹೇಳಿದಾಗೂ ಸಹ ಸುರಿದು ಚರಂಡಿ ಸುರಿದು ಮೊದಲೇ ತಪ್ಪ ನೀವು ಹೇಳ್ರಿ ಗೌಡ್ರು. ಇದು ಅಲ್ಲ, ಇದು ಒಂದು ಅಧಿಕಾರಿಗಳಿಗೆ ಅವ್ರು ಮನವಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟರು ಕೂಡ ಒಂದು ನಿಮಿಷ ನಮ್ಮ ಗಮನಕ್ಕೆ ಯಾವುದೇ ಬಂದರೂ ನಾನು ಇಮಿಡಿಯೇಟ್ ಸ್ಪಂದಿಸ್ತೇನೆ. ತಾಲೂಕು ಒಳಗೆ ಯಾವುದೇ ನನಗೆ ಫೋನ್ ಬಂದರೂ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸ್ತೇನೆ. ಇವ್ರು ನಮ್ಮ ಗಮನಕ್ಕೆ ತಂದಿದ್ರು, ನಮ್ಮ ಎಲ್ಲರ ಕಡೆ ನಂಬರ್ ಐತಿ. ಇವರು ನನಗೊಂದು ಗಮನಕ್ಕೆ ತಂದ್ರೆ ನಾವು ಸ್ಪಂದಿಸ್ತಿದ್ವಿ. ಇವ್ರು ಕಾನೂನು ಕೈ ತೊಗೊಂಡಿದ್ದು ಮೊದಲನೇ ತಪ್ಪು. ಅಲ್ರಿ ನೀನು ಫೋನ್ ಹಚ್ಚಿ ಹೇಳಿದ್ವಲ್ಲ ಸರ್ ನಾವು PDO ಅವರಿಗೆ. PDO ಈಗ ಒಂದು ವಾರ ರಜೆ ಅದ, ಸೆಕ್ರೆಟರಿ ಇಲ್ಲ, ಮತ್ತೆ ಅವ್ರಿಗೆ ಗೊತ್ತಿರ್ಬೋದಲ್ಲ ಸರ್, ಮತ್ತೆ ಅವ್ರಿಗೆ ಹೇಳ್ಬೇಕಲ್ಲ ಸರ್. ನಮ್ಮ ಎಲ್ಲ ಪಂಚಾಯತಿಯವರು ಒಂದು ವಾರ ರಜೆ ಅದಾರ, ಅವ್ರದ್ದು ಮೆಡಿಕಲ್ ಅದ, ಹಾಗಾಗಿ ಸಮಸ್ಯೆ ಇದೆ. ಆಮೇಲೆ PDO ವೆಹಿಕಲ್ಲು ಓಡಿಸ್ತಾ ಇದಾರೆ. ಅದೇನಿದೆ